PDM ಕಾರ್ಡ್ ಅಂದ್ರೆ ಈ ಡೇಂಜರಸ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಇಲ್ಲೊಂದು ಮನೆ ನಾಗರಾವುಗಳಿಗೆ ರೆಂಟ್ ಕೊಟ್ಟಿದೀವಿ ಫ್ರೆಂಡ್ಸ್. ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಅವಲಕ್ಕಿ ಒಂದ್ ಸ್ವಲ್ಪ ಹಾಕೊಂಡೆ, ಅದು ಹಾಕಿದ ತಕ್ಷಣ ಆಗಿರ್ತೈತೆ ಜೊತೆಗೆ ಅನ್ಬಿಟ್ಟು ಈ ತರ ಮಿಕ್ಸ್ ಮಾಡಿ ಇಟ್ಕೊಬಿಟ್ರೆ ಒಂದ್ ಡಬ್ಬಿಲ್ ತುಂಬಿಟ್ಕೊಂಡ್ರೆ ಕರುಮ್ ಅಂತ ಇರುತ್ತೆ. ಜ್ವರ ಬಂದೈತೆ, ಬಾ ಆಸ್ಪತ್ರೆಗೆ ಹೋಗೋಣ. ದೇವಸ್ಥಾನ ಗಾಡಿಯಿಂದ ಕುತ್ಕೊ ತಳ್ಕೊಂಡು ಹೋಗ್ತೀನಿ. ಆಪತ್ ಬಂದವಂದ್ರೆ ನೀನೆ ಟಾಮ್ ಬರೋ. ಆಮೇಲೆ ನನ್ನ ಜೀವನ ಅಲ್ಲೇ ಜಿಗುಪ್ಸೆ ಆಗೋಯ್ತು. ಅಪ್ಪಿ ನೀನು ಇಡ್ಲಿಗೆ ಬಯಸ್ಕೊಂಡೋಗಿ ಮಲಗಿದೀಯಾ? ಬೈಕ್ ಡ್ರೈವಿಂಗ್ ನಾನು ಕಲ್ಸಿದ್ರೆ ಇವಾಗ ಸರ್ ಅಂತ ಕರ್ಕೊಂಡು ಹೋಗ್ತೀವಿ. ತರಕಾರಿ ಅಂಗಡಿ ಅಯ್ಯಪ್ಪ ನಮ್ಮ ಮಾವನ ಗೋಬಿ ಬೇಕಾ, ಪಾನಿಪುರಿ ಬೇಕಾ, ಮೊಟ್ಟೆ ಅಪ್ಪಿ ನಿಜ ಹೇಳ ಜ್ವರ ಬಂದಿರುತ್ತೆ ಆಕ್ಟ್ ಮಾಡ್ತೀಯ. ಅಪ್ಪ ಈ ಮನುಷ್ಯನ್ ಹೆಂಗಪ್ಪ ಸಾಕೋದು? ಅವ್ರ ಜೊತೆಲಿರೋ ಜೀವನ ನರ್ಕನೆ. ಹಸುಗಾಕೋ ಇಂಜೆಕ್ಷನ್ ಚುಚ್ತಾ ಇರೋದೆ. ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಹೊಸ ಶಿವಕುಮಾರ ಎದ್ದೊಳ್ಬೇಕು. ಪೂರ್ತಿ ಖಾಲಿ ಆಗೋವರ್ಗೆ ಎದ್ದೊಳ್ಬಾರ್ದು. ಆ ಕಡೆ ತೊಡೆ ಮೇಲೆ ಮಲ್ಕೊಂಡ್ರೆ ಬೇಗ ವಾಸಿ ಆಗ್ತೈತಂತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸುಸ್ತಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ತಾನೇ ಕೆಲಸದಿಂದ ಬಂದೆ. ಒಂದು ಸ್ವಲ್ಪ ಸಂಜೆ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಂದೆ. ಯಾಕಂದರೆ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಲಿಲ್ಲ. ಈಗ ಸಂಜೆ ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಈಗ ನಾನು ಹೋಗ್ತಾ ಇದ್ದೀನಿ ಸೊಪ್ಪು ಕಿತ್ಕೊಬರೋಕ್ಕೆ ಫ್ರೆಂಡ್ಸ್. ಈಗ ಕಳೆ ಎಲ್ಲ ಚೆನ್ನಾಗಿ ಬೆಳೆದೈತೆ, ಅದರೊಳಗೆ ಒಂದು ಸ್ವಲ್ಪ ಸೊಪ್ಪು ಸಿಗ್ತೈತೆ. ಮಿಕ್ಸ್ ಸೊಪ್ಪು ಸಿಗಲ್ಲ ಅಂತ ಅನಿಸ್ತೈತೆ ಫ್ರೆಂಡ್ಸ್ ನನಗೆ. ಇಲ್ಲಿಂದ ನೋಡ್ತಾ ಇದ್ರೆ ಸಿಗಲ್ಲ ಅನಿಸ್ತೈತೆ. ಹತ್ರದಿಂದ ಹೋಗಿ ದುರ್ಗುಟ್ಕೊಂಡು ನೋಡಿದ್ರೆ ಸಿಕ್ಕಿದ್ರೆ ಒಂದು ಸ್ವಲ್ಪ. ಅದು ಸಿಕ್ಕಿಲ್ಲ ಅಂದರೆ ಕಾಶಿ ಸೊಪ್ಪು, ನನ್ನ ಫೇವ್ರೇಟ್ ಸೊಪ್ಪು ಅದು. ಅದಕ್ಕೆ ಅದೇ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಾಂಬಾರೋ ನಾನು ಒಬ್ಳು ಹೋಗ್ತಾ ಇದ್ದೀನಿ, ಬಾ. ಶಿವ ಸುಮ್ಮನೆ ಇದು ಗಾಡಿ ಕೀ ಇಟ್ಕೊಂಡು ನಿಂತ್ಕೊಂಡ್ರೆ ಹೋಗ್ಬಿಡ್ತಾನೆ ಫ್ರೆಂಡ್ಸ್. ಎಲ್ಲ ಹೋಗ್ತಿದ್ದಾನೆ ನಮ್ಮಪ್ಪ, ಹೋಗೋಣ ಅಂತ. ನೋಡಿ ನಾವು ಹೋದ್ರೆ ಬರೋದೇ ಇಲ್ಲ. ಓಕೆ ಫ್ರೆಂಡ್ಸ್, ಮುಖಲ್ಲ ಒಂದು ಸ್ವಲ್ಪ ಡಲ್ಲಾಗೈತೆ, ಏನು ಅನ್ಕೋಬೇಡಿ. ಯಾಕಂದರೆ ಮುಖ ತೊಳೆದಿಲ್ಲ, ಸುಮ್ಮನೆ ಟೈಮ್ ವೇಸ್ಟು ಅಂತ. ಯಾಕೆ ಟೈಮ್ ವೇಸ್ಟ್ ಅಂದರೆ ಈಗ ಸ್ವಲ್ಪ ಕಿತ್ತು ಇಟ್ಬಿಟ್ಟು ನಾನು ಬಟ್ಟೆ ತೊಳೆಯೋಕೆ ಹೋಗಬೇಕು. ಆಗಲೇ ತೊಳ್ಕೊಬೋದಲ್ಲ ಗಂಡಪ್ಪ. ಅಲ್ಲಪ್ಪಿ, ಕೆಲಸದಿಂದ ಬಂದ್ಬಿಟ್ಟು ಎಂಟಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತೀಯಾ? ಬಂದು ಮನೆ ಹತ್ರ ಆಮೇಲೆ ಬಿಲ್ಡಪ್ ಫ್ರೆಂಡ್ಸ್, ಕೆಲಸ ಮಾಡಿ ಸಾಕಾಗೋಯ್ತಪ್ಪ ಅಂತ. ಇವಾಗ ಮೊಬೈಲ್ ನೋಡ್ತಾರೆ. ಏನಪ್ಪಿ ಅದೇ ಇದು ದೊಡ್ಡ ವೈರ್ ಐತಲ್ಲ ಫ್ರೆಂಡ್ಸ್, ಕಾಣಿಸ್ತೈತೆ ನಮ್ಮ ಫ್ರೆಂಡ್ಸ್ಗೆ. ನೋಡಿ ಇದು ಮೇನ್ ವೈರು. ಕೋತಿ ಅದ್ರ ಮೇಲೆ ಜಂಪ್ ಮಾಡ್ಬಿಡ್ತು. ಇದ್ರೊಳಗೆ ಇದ್ರ ತಾನೇ ಫುಲ್ ಏರಿಯಾನೇ ಬರ್ನ್ ಆಗ್ಬಿಡ್ತೈತೆ, ಅಷ್ಟು ಪವರ್ಫುಲ್ ಲೈನ್ ಇದು. ಅದಕ್ಕೆ ಇದಕ್ಕೆಲ್ಲ ಮರ ಗಿಡಗಳೆಲ್ಲ ಟಚ್ ಆಗಬಾರ್ದು ಫ್ರೆಂಡ್ಸ್. ಶಾರ್ಟ್ ಸರ್ಕ್ಯೂಟ್ ಏನಪ್ಪಿ? ಹಾಂ ನಿಂಗೂ ಗೊತ್ತಿಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗ್ತೈತೆ ಫ್ರೆಂಡ್ಸ್. ಆದರೆ ಕೋತಿಗಳು ಆ ಮರದ ಮೇಲೆ ಜಂಪ್ ಮಾಡಿ ಇದು ಮಾಡ್ತವೆ. ಟಾಮ ಸ್ವಲ್ಪ ಗಡಗಡ ಆಗ್ಬಿಟ್ಟ ಸೌಂಡ್ಗೇನೆ. ಅಪ್ಪಿ KIB ಅವ್ರು ಏನಾರು ಬಂದರೆ ಈ ಕಡೆ ಸ್ವಲ್ಪ ಅವ್ರಿಗೆ ಹೇಳು, ನೋಡು ಮರಗಳೆಲ್ಲ ಲೈನಿಗೆ ಟಚ್ ಆಗ್ತೈತೆ. ನಿನ್ನ ಮಾತು ಕೇಳಲ್ರಾ? ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳು MLAಗೆ. ಅಪ್ಪಂದೆ ಫ್ರೆಂಡ್ಸ್, ನಿಮ್ಮ ಮನೆಗಳ ಹತ್ರ ಈ ಥರ ದೊಡ್ಡ ಲೈನ್ ಹೋಗಿದ್ರೆ ಹುಷಾರಾಗಿ ನೋಡ್ಕೊಳ್ರಿ. ಮರ ಗಿಡ ಏನಾದ್ರು ಟಚ್ ಆಗ್ತೈತಾ ಅಂತ. ಅದೇನೋ ಟಚ್ಚರ ನಿಜ ಡೇಂಜರ್ ಆಗ್ತೈತೆ. ನಾವು ನೋಡಿದ್ದೀವಿ, ಪಾಪ ಕೋತಿಗಳೆಲ್ಲ ಸತ್ತೋಗ್ಬಿಟ್ಟವೆ. ಓಕೆ ಫ್ರೆಂಡ್ಸ್, ನಾನು ಸುಸ್ತಾದೆ. ಈಗ ಸೊಪ್ಪು ಕೀಳಕ್ಕೆ ಹೋಗೋಣ. ಅಪ್ಪಿ ಸೊಪ್ಪು ಕೀಳಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ನಿನ್ನಿಂದೆ ಒಂದು ಸೊಪ್ಪು ನೋಡಿದೆ ನಾನು ಆಗಲೇ. ಕಾಶಿ ಆ ಕಡೆ ಹೋಗಿ, ಹಂಗೆ ಆ ಕಡೆ ಹೋಗ್ತೀನಿ. PDM ಕಾರ್ಡ್ ಅಂದ್ರೆ ಯಾಕೆ ಅದು ಹಾಕೋದು? ಹೋಗ್ಲಿ ಬಿಡಿ ಫ್ರೆಂಡ್ಸ್. ಇಲಿ ಹೊಗೆ ಹಾಕೊಳ್ಳಿ ಅಂದ್ಬಿಟ್ಟು ಅದೇನೋ ಕಾಳು ಹಾಕೋರಂತೆ. ಇಲಿಗಳ ಜೊತೆ ನಾನು ಹಾಕ್ಕೊಬಿಟ್ರೆ ಕಷ್ಟ ಆಯ್ತಿರೋ. ಆ ಕಡೆನೇ ಹೋಗ್ತೀನಿ. ಶಿವ ಮುಂದೆ ವಿಡಿಯೋ ಮಾಡ್ಕೊಂಡು ಬಂದರೆ ಆಗಲ್ಲ ಫ್ರೆಂಡ್ಸ್, ಡಿಸ್ಟರ್ಬ್ ಆಗ್ತೈತೆ. ಮೊಬೈಲ್ ನೋಡಬೇಕಲ್ಲ ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡು. ಇನ್ನೇನು ಕೆಲಸ ಐತೆ ಸಂಜೆ ಆದರೆ? ನನಗಂತೂ ಸಾಕಾಗಿ ಹೋಗೈತೆ ಫ್ರೆಂಡ್ಸ್. ಇವಾಗ ಇಲ್ಲಿಂದ ನಮ್ಮ ಸೊಪ್ಪಿಗೋಸ್ಕರ ಹುಡುಕಾಟ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಕಣ್ಣೇ ಕಾಣಿಸ್ತಾಯಿಲ್ಲ, ಮೊಬೈಲ್ ನೋಡಿ ಫ್ರೆಂಡ್ಸ್. ಹಾಂ, ಇದೆ ಕಾಶಿ ಸೊಪ್ಪು. ಅಂದರೆ ನಾನು ತುಂಬ ಸಲ ವೀಡಿಯೋದಲ್ಲಿ ತೋರಿಸ್ತೀನಿ, ಆದರೆ ನಮ್ಮ ಹೊಸ ಫ್ರೆಂಡ್ಸ್ಗೆ ಒಂದು ಸಲ ತೋರಿಸ್ತೀನಿ. ಇದು ನನ್ನ ಫೇವ್ರೆಟ್ ಸೊಪ್ಪು. ಇದೆ ಫ್ರೆಂಡ್ಸ್, ಇದೆ. ಇದು ಮೊಟ್ಟೆ ಫ್ರೈ ಮಾಡಿದ್ರೆ ಸೂಪರಾಗಿರ್ತೈತೆ. ಬಟ್ ನಾವು ನಾನ್ ವೆಜ್ ತಿನ್ನಲ್ಲ, ಹಂಗೆ ಒಂದು ಸಾಂಬಾರು ಮಾಡ್ತೀನಿ ಇದರಲ್ಲೊಂದು ಕಾಶಿ ಸೊಪ್ಪು ಸಾಂಬಾರು. ಇದು ಅಷ್ಟೇ. ಇಲ್ಲಿ ದೊಡ್ಡ ಗಿಡ ಈ ಥರ ಸುಮಾರಿದೆ. ಇದು ಬಸಳೆ ಫ್ರೆಂಡ್ಸ್. ಬಟ್ ಈ ಸೊಪ್ಪು ಮಿಕ್ಸ್ ಮಾಡಿದ್ರೆ ಫುಡ್ ಪಾಯ್ಸನ್ ಆಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಅದಕ್ಕೆ ಇದು ಮಾತ್ರ ಮಾಡೋಣ. ಮಿಕ್ಸ್ ಸೊಪ್ಪು ಸಿಗಲ್ಲ ಅನ್ಕೋತೀನಿ, ಸಿಕ್ಕಿದ್ರೆ ಕಿತ್ಕೋತೀನಿ. ಇಲ್ಲಾಂದರೆ ಇದೇ ಸೊಪ್ಪು ಗಟ್ಟಿ. ಈಗ ಎಮರ್ಜೆನ್ಸಿಯಾಗಿ ಕಿತ್ಕೊಳ್ಳೋಕ್ಕೆ ಕಾರಣ ಐತೆ ಫ್ರೆಂಡ್ಸ್. ಈಗ ಕಳೆ ಜಾಸ್ತಿ ಬೆಳೆದ್ಬಿಟ್ಟಿದ್ದಲ್ಲ, ಶಿವಾಗ ಯಾವಾಗ ತಲೆ ಕೆಟ್ಟಾಗಿ ಮುದ್ದೊಡ್ಬಿಡ್ತಿದೋ ಗೊತ್ತಿಲ್ಲ. ವೇಸ್ಟ್ ಆಗ್ತೈತಲ್ಲ ಅಂತಷ್ಟೇ. ಮತ್ತು ಸೊಪ್ಪು ತಿನ್ನೋಂಗಾಗೈತೆ. ಕೋಳಿ ಅಂತೂ ಕುಯ್ಯೋಕ್ಕಾಗಲ್ಲ, ಸೊಪ್ಪರ ಕುಯ್ಕೊಂಡೋಗಿ ಸಾರು ಮಾಡುವ ಅಂತ
ನನ್ನ ಅನಿಸಿಕೆ. ಓಕೆ ಫ್ರೆಂಡ್ಸ್, ಇವತ್ತು ಸಂಜೆ ಆಗೋವರೆಗೂ ಏನೆಲ್ಲ ಆಗುತ್ತೋ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈಗ ಸೊಪ್ಪು ಕಿತ್ತಿಟ್ಟು ಸ್ನ್ಯಾಕ್ಸ್ ಮಾಡಿ ಶಿವಾಗೊಂದು ವಾವ್ ಮೆಣಸು ನೋಡಿ ಫ್ರೆಂಡ್ಸ್, ಅವತ್ತು ನೋಡಿದ್ವಲ್ಲ ಸಣ್ಣ ಸಣ್ಣ ಇದ್ದು, ಈಗ ನೋಡಿ ಎಷ್ಟು ದಪ್ಪ ಬಂದವೆ ನೋಡಿ, ಹಣ್ಣಕ್ಕೆ ಬತ್ತಾವೆ. ಹಾಂ, ಸ್ನ್ಯಾಕ್ಸ್ ಮಾಡಿ ಶಿವಾಗೊಂದು ಸ್ವಲ್ಪ ಕೊಟ್ಟು ಆಮೇಲೆ ನಾನು ಬಟ್ಟೆ ಒಗೆಯೋಕೆ ಹೋಗಬೇಕು. ಯಾಕಂದರೆ ನಾಳೆ ಶುಕ್ರವಾರ ನಾನು ಬಟ್ಟೆ ಒಗೆಯಲ್ಲ ವಾರದ ದಿನ. ಶನಿವಾರ ನಾನೆಲ್ಲೋ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾಯಿದ್ದೀನಿ, ಕೆಲಸದ ಮೇಲೆ ಅಲ್ಲ ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀನಿ. ಭಾನುವಾರ ಹೆಂಗೋ ಶನಿವಾರ ಟ್ರಾವೆಲಿಂಗ್ ಮಾಡಿ ಸುಸ್ತಾಗಿರ್ತೀನಿ, ರೆಸ್ಟ್ ತಗೋತಾ ಇರ್ತೀನಿ. ಸೋಮವಾರ ಮತ್ತೆ ವಾರದ ದಿನ ಅವತ್ತು ಪೂಜೆ ಒಗೆಯಂಗಿಲ್ಲ, 4 ದಿನ ಗ್ಯಾಪ್ ಆಗಿಬಿಟ್ರೆ ಅಷ್ಟೇ. ಅದಕ್ಕೆ ಇವತ್ತೇ ಬಟ್ಟೆ ಒಗೆದ್ಬಿಡ್ತೀನಿ. ನೋಡಿ ಈ ಥರ ದೊಡ್ಡ ದೊಡ್ಡ ಗಿಡಗಳು ಅಲ್ಲಲ್ಲಲ್ಲಲ್ಲ ಒಂದೊಂದವೆ, ಇವುಗಳೆಲ್ಲ ಕುಯ್ಕೋತೀನಿ. ಈಗ ಬಟ್ಟೆ ಹೋಗ್ಬಿಟ್ಟು ಏನಾದರೂ ಈ ಸೊಪ್ಪು ಕೀಳಕ್ಕೆ ಬಂದರೆ ಸೊಳ್ಳೆಗಳು ಹಂಗೆ ಅಸ್ಥಿ ಪಂಜರ ಮಾಡಿಬಿಡ್ತವೆ. ಅದಕ್ಕೆ ಇವಾಗ ಕಿತ್ತಿಕ್ಬಿಟ್ಟು ಆಮೇಲೆ ಬಟ್ಟೆ ಹೋಗಿ ಕೂತ್ಕೊಂಡ್ರೆ ಏನೂ ತೊಂದರೆ ಆಗಲ್ಲ. ಈಗ ನಾವು ಈ ಡೇಂಜರಸ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಹಾವು, ಚೇಳು, ದೇವ, ಭೂತ ಏನೂ ಇಲ್ಲ ಅಂದ್ರೂ ಈ ಸೊಳ್ಳೆಗಳಿಗಾದ್ರೂ ಎದ್ರುಕೊಂಡು ನಾವು ಡೇಂಜರಸ್ ಫಾರೆಸ್ಟ್ ಅಂತ ಹೆಸರಿಡಬೇಕಾಗ್ತೈತೆ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ನಾನು ತುಂಬ ದಿನದಿಂದ ಒಂದು ದೊಡ್ಡ ವಿಷಯನ ನಾನು ನಿಮ್ಮಿಂದ ಮುಚ್ಚಿಟ್ಟಿದ್ದೀನಿ. ಅದೇನೆಂದರೆ ಎಲ್ಲರೂ ನಾವು ಬಡವರು ಹಂಗೆ ಅಂತ ಅಂದ್ಕೊಳ್ತಾ ಇದ್ದೀರಾ, ಅದೆಲ್ಲ ಸುಳ್ಳು ಫ್ರೆಂಡ್ಸ್. ಇವತ್ತು ಹೇಳ್ತಾ ಇದ್ದೀನಿ ನಿಜ ಏನು ಅಂದರೆ, ಟಂಟಡ ನೋಡಿ, ಇಲ್ಲೊಂದು ಮನೆ ನಾಗರಾವುಗಳಿಗೆ ರೆಂಟಿಗೆ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಇಷ್ಟು ಶ್ರೀಮಂತರು ನಾವು, ತಿಂಗಳ ಬಾಡಿಗೆ ಕೊಡ್ತಾವೆ, ಅದ್ರಲ್ಲಿ ಬದುಕೋತಾ ಇದ್ದೀವಿ. ಕಣ್ಣಿಗೆ ಅವುಗಳ ಕಣ್ಣಿಗೆ ಬಿದ್ದಿಲ್ಲ ಅಂದರೆ ಬದುಕೋತೀನಿ ಫ್ರೆಂಡ್ಸ್. ಈಗ ನಿಜವಾಗ್ಲೂ ಬದುಕೋತೀನಿ. ಸೊಳ್ಳೆಗಳಂತೂ ಸಿಕ್ಕಾಪಟ್ಟೆ ಫುಲ್ ಮೀಲ್ಸ್ ಫ್ರೆಂಡ್ಸ್. ನಾನು ಇವತ್ತು ಸೊಳ್ಳೆಗಳಿಗೆ ಈಗ ಅರ್ಜೆಂಟಾಗಿ ನಾನು ತಪ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೆ. ಬಟ್ ನನ್ನ ಫೇವ್ರೆಟ್ ಪ್ಲೇಸ್ ನನ್ನ ಕಣ್ಣಿಗೆ ಬಿತ್ತು. ಆ ಪ್ಲೇಸ್ ನೋಡ್ಕೊಂಡು ಹೋಗ್ಬಿಡೋಣ ಫ್ರೆಂಡ್ಸ್. ಆ ಪ್ಲೇಸ್ಗೂ ನನಗೂ 7 ವರ್ಷದಿಂದ ಜನ್ಮದ ಅನುಬಂಧ ಐತೆ. ಟಚ್ ಮೀ ನಾಟ್ ಗಿಡ ಏನು ನೋಟಿ ನೋಡಿದ್ರ ಹೆಂಗೆ ನಾಚ್ಕೊಳ್ಳುತ್ತೆ, ಸೇಮ್ ನನ್ನ ಥರನೇ. ಚಿಕ್ಕ ವಯಸ್ಸಲ್ಲೆಲ್ಲ ಇದರಲ್ಲೆಲ್ಲ ಆಟಾಡ್ತಾ ಇದ್ವಿ. ಅಂತೂ ಇಂತೂ ಸತತ ಪ್ರಯತ್ನಗಳ ನಂತರ ನನ್ನ ಫೇವ್ರೆಟ್ ಪ್ಲೇಸ್ಗೆ ಬಂದೆ ಫ್ರೆಂಡ್ಸ್. ವಾವ್, ಇಷ್ಟೊತ್ತು ಕಷ್ಟಪಟ್ಟು ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಫ್ರೆಂಡ್ಸ್. ಇದೇ ನನ್ನ ಫೇವ್ರೆಟ್ ಪ್ಲೇಸ್ ಫ್ರೆಂಡ್ಸ್, ಫೇವ್ರೆಟ್ ಪ್ಲೇಸು. ವಾವ್, ಬಿಡ್ತಾ ಇದ್ದಾವೆ ನಲ್ಲಿಕಾಯಿ ನೋಡಿ, ಗುಚ್ಚೆ ಬಿಟ್ಟೈತೆ, ಗುಚ್ಚು ಇಲ್ಲೆಲ್ಲ ಮರದ ತುಂಬ ಬಿಟ್ಟೈತೆ. ಬಟ್ ಎಳೆಯೋದು ಇನ್ನೂ ಬಲಿಬೇಕು. ಇನ್ನೊಂದು 15 ದಿನ, ಒಂದು ವಾರ ಬಿಟ್ಕೊಂಡು ಬರ್ತೀನಿ ಈ ಪ್ಲೇಸ್ಗೆ. ನಾಯಿ ಮರಿಗಳು ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್. ಇಲ್ಲಿ ಊರು ಬಿಟ್ಟು ಬಂದಿದ್ದಾವೆ, 2 ಇದ್ದಾವೆ, ಇನ್ನು ಮಿಕ್ತವೆ ಎಲ್ಲೋದೋ ಗೊತ್ತಿಲ್ಲ. ಎಲ್ಲರೂ ನಿಮ್ಮ ಅಣ್ಣ ತಗೊಂಡ್ರು, ಅಕ್ಕ ತಂಗೀರ್ಸ್ ಎಲ್ಲಿ ಚುಚ್ಚು ನೋಡಿ. ಮನೆ ಹತ್ರ ಹೋಗೋಣ ಬನ್ರೋ, ಓಟಪಟ್ಲೂಸ್ ಬನ್ರಿ, ಬಾ ಫಾಲೋ ಮೀ. ಇಷ್ಟೇ ಸೊಪ್ಪಿಗೆ ಇಷ್ಟೆಲ್ಲ ಕಷ್ಟಪಟ್ಟೆ. ಜಾಸ್ತಿ ಸಿಗ್ತೈತೆ ಅಂದ್ಕೊಂಡು ಹೋದೆ, ಬಟ್ ಸಿಗಲಿಲ್ಲ. ಇಟ್ಸ್ ಓಕೆ. ಪಾಲೆಗೆ ಬಂದಿದ್ದು ಪಂಚಾಮೃತ. ಪಾತ್ರೆ ಹೆಂಗೋ ಬೆಳಗ್ಗೆನೇ ತೊಳೆದ್ಬಿಟ್ಟು ಇಟ್ಬಿಟ್ಟೋಗಿದೆ. ಈ ಸೊಪ್ಪು ಹೆಂಗಂದ್ರೆ ಫ್ರೆಂಡ್ಸ್ ಬೇಗ ಸತ್ತೋಗ್ತೈತೆ. ಅಂದರೆ ಅದಕ್ಕೆ ಕಿತ್ತಿದ ತಕ್ಷಣ ಜೀವ ಹೋಗ್ಬಿಡ್ತೈತೆ. ಒಂದು ಸ್ವಲ್ಪ ಜೀವ ಇರ್ತೈತಲ್ಲ, ಅದು ಸಹ ಹೋಗ್ಬಿಡ್ತೈತೆ. ಅವಾಗ ಏನು ಮಾಡ್ಬೇಕಂದ್ರೆ ನೋಡಿ, ಒಂದು ಸ್ವಲ್ಪ ಬಾಡೋದಂಗೆ ಪಗ್ಗೋಗ್ತೈತಲ್ಲ ಎಲೆಗಳು, ಅವಾಗ ಏನು ಮಾಡಬೇಕು ಅಂದರೆ ತೊಳೆದಿಟ್ಬಿಡ್ಬೇಕು ಬಿಡಿಸ್ಕೊಂಡು. ಅವಾಗ ಫ್ರೆಶ್ ಆಗಿಬಿಡ್ತೈತೆ. ಹಂಗೆ ನೀರು ಹಾಕಿದ್ರೆ ಫ್ರೆಶ್ ಆಗಿಬಿಡ್ತೈತೆ. ನನ್ನ ಸಂಜೆ ಅಲ್ಲ ಅಡುಗೆ ಮಾಡೋದು, ಬಾಡೋಗ್ಬಿಟ್ರೆ ಒಂಥರ ಬೇಜಾರು. ಅದಕ್ಕೋಸ್ಕರ ಬಿಡಿಸಿ ಒಂದು ಟ್ರಿಪ್ ತೊಳೆದ್ಬಿಟ್ಟು ಇಟ್ಬಿಟ್ಟು ಸಂಜೆ ಮಾಡ್ಕೊಳ್ಳೋದು. ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ನನ್ನಿಂದ ಬಂದ್ಯಾ ನೀನು? ನಿನಗಾವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕೊಟ್ಕಬಾರ್ದ. ಏನೋ ನಮ್ಮ ಟೂತ್ ಪೇಸ್ಟಲ್ಲಿ ಉಪ್ಪಿಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಚೇಪೆಕಾಯಿ ಕಚ್ಚೋಕ್ಕಾಗಲ್ಲ. ಇಷ್ಟು ಸೊಪ್ಪೈತೆ ಫ್ರೆಂಡ್ಸ್. ಈಗ ಇದನ್ನು ತೊಳೆದಿಟ್ಬಿಡ್ತೀನಿ. ಸೊಪ್ಪೆಲ್ಲ ತೊಳೆದಿಟ್ಟಿದ್ದಾಯ್ತು. ನನ್ನ ಸೊಪ್ಪೆಲ್ಲ ತೊಳೆದಿಟ್ಟಷ್ಟರಲ್ಲಿ ಇಲ್ಲಿ ಗೊಬ್ಬರ ಹಾಕೊಂಡು ಮಲಗವ್ರೆ ಒಬ್ರು. ಚಳಿ ಅಂತೆ ಫ್ರೆಂಡ್ಸ್ ಸಂಜೆ. ನಾವು ಹಂಗೆ ಮಲಗಿದ್ರೆ ನಮ್ಗೆ ಯಾಕೆ ಈ ಥರ ಪರಿಸ್ಥಿತಿ?
ಅಂತೆಲ್ಲ ಯೋಚನೆ ಮಾಡ್ಕೊಂಡು ಇಷ್ಟೊತ್ತು ಕೂತಿದ್ದೆ ಫ್ರೆಂಡ್ಸ್. ಎಷ್ಟೊತ್ತು ಯೋಚನೆ ಮಾಡಿದ್ರು ಶಿವ ಎದ್ದಿಲ್ಲ, ಮನೆ ಕೆಲಸ ಮಾಡ್ಕೊಟ್ಟಿಲ್ಲ, ಅಡುಗೆ ಮಾಡಲಿಲ್ಲ. ಅದಕ್ಕೆ ಯಾವಾಗಿದ್ರು ಗೊಣಗಾಡ್ಕೊಂಡಾದ್ರೂ ನಾನೇ ಮಾಡಬೇಕು ಅಂತ ಒಂದು ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಪಾಪ ಚಳಿಗೆ ಗುಬ್ರಾಕೊಂಡು ಮಲ್ಕೈತಲ್ಲ, ಅದಕ್ಕೆ ನಾನು ಸ್ನ್ಯಾಕ್ಸ್ಗೆ ಇಷ್ಟು ತಗೊಂಡಿದ್ದೀನಿ. ಕಡಲೆಬೇಳೆ, ಕಡಲೆ ಬೀಜ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಇದು ಅವಲಕ್ಕಿ ಫ್ರೆಂಡ್ಸ್. ಅದೇ ಅವಲಕ್ಕಿ ಚೌ ಮಾಡ್ತಾರಲ್ಲ ಫ್ರೆಂಡ್ಸ್, ಇದು ಪೇಪರ್ ಅವಲಕ್ಕಿಲಿ ಬರ್ತೈತೋ ಇಲ್ಲೋ, ಟ್ರೈ ಮಾಡಿ ನೋಡೋಣ. ಚೆನ್ನಾಗಿ ಬರ್ತೈತೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು, ಬಿಸಿ ಬಿಸಿಯಾಗಿ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇದನ್ನ ಸ್ನ್ಯಾಕ್ಸ್ ಮಾಡ್ಕೊಟ್ಬಿಟ್ಟು ಆಮೇಲೆ ನಾನು ಬಟ್ಟೆ ತೊಳೆಯೋಕೆ ಹೋಗ್ತೀನಿ. ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ನೆನ್ನೆ ಪಕೋಡ ಮಾಡ್ಕೊಂಡಿದ್ದಲ್ಲ, ಎಣ್ಣೆ ಸ್ವಲ್ಪ ಉಳಿದಿತ್ತು, ಅದನ್ನು ಹಾಕೊಂಡೆ. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕೊಂಡೆ. ಹಳೆ ಎಣ್ಣೆಗಳೆಲ್ಲ ಬೇಗ ಖಾಲಿ ಮಾಡ್ಕೊಬಿಡೋಣ ಅಂತ. ಬಿಸಿ ಆಗಿದ ತಕ್ಷಣ ಅವಲಕ್ಕಿ ಒಂದು ಸ್ವಲ್ಪ ಹಾಕೊಂಡೆ. ಅದು ಹಾಕಿದ ತಕ್ಷಣ ಎತ್ಕೊಬಿಡ್ಬೇಕು, ಇಲ್ಲಾಂದ್ರೆ ಸಿದೋಗ್ತೈತೆ. ಈ ಥರ ಅವಲಕ್ಕಿ ಸಣ್ಣ ಸಣ್ಣ ಐಟಮ್ ಕರ್ಕೋಬೇಕಾದ್ರೆ ಈ ಸೋಸದ ಥರ ದೊಡ್ಡದು ಬತ್ತೈತೆ, ಆ ಥರದ್ದು ಸೋಸೋದು ಇಟ್ಕೋಬೇಕು. ಆವಾಗ ಕಡಲೆ ಬೀಜ, ಕಡಲೆಬೇಳೆ, ಹುರ್ಗಡ್ಲೆ, ಈ ಥರ ಅವಲಕ್ಕಿ ಸಣ್ಣ ಸಣ್ಣ ಐಟಮ್ ಎಲ್ಲ ಕರ್ಕೊಂಡು ಈಸಿಯಾಗಿ ಎತ್ಕೋಬೋದು. ಈ ಥರದಲ್ಲಿ ಕರ್ಕೋಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಬೇಗನೆ ಎತ್ಕೊಡ್ಬೇಕು, ಇಲ್ಲಾಂದ್ರೆ ಸೀದೋಗ್ತೈತೆ, ಆ ಥರ ಆಗ್ತೈತೆ. ಅದಕ್ಕೆ ಬೇಗ ಹಾಕಿದ ತಕ್ಷಣ ಪದೇ ಎತ್ಕೊಳ್ತಾ ಇದೆ. ಪೇಪರ್ ಅವಲಕ್ಕಿ ಹೆಂಗೆ ಬರ್ತೈತೋ ಏನಂತ ಒಂದು ಟೆನ್ಷನ್ ಇತ್ತು. ಸಿಕ್ಕಾಪಟ್ಟೆ ಸಖತ್ತಾಗಿ ಟೇಸ್ಟಾಗಿ ಬರ್ತೈತೆ ಪೇಪರ್ ಅವಲಕ್ಕಿ. ಮತ್ತು ಈ ಥರ ಮಿಕ್ಸ್ಚರು ಇವೆಲ್ಲ ಮನೇಲೇ ಮಾಡ್ಕೊಂಡ್ರೆ ಹೆಲ್ದಿಯಾಗೂ ಇರ್ತೈತೆ ಮತ್ತು ರುಚಿಯಾಗೂ ಇರ್ತೈತೆ. ಇದೆಲ್ಲ ಗೊತ್ತಿದ್ರೆ ನಾವು ಹೊರಗಡೆ ತಂದು ತಿನ್ನೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಯಾಕಂದರೆ ಹೆಣ್ಮಕ್ಳು ಫ್ರೀ ಇರಲ್ಲ, ಅವ್ರಿಗೆ ಅದೇ ಕೆಲಸದಲ್ಲಿ ಸಾಕಾಗಿರ್ತೈತೆ, ಮನೆ ಕೆಲಸ ಹಿಂಗೆ. ಅದಕ್ಕೋಸ್ಕರ ಆಮೇಲೆ ಕಡಲೆನೂ ಹಾಕ್ಕೊಳ್ತಾ ಇದ್ದೀನಿ. ಇದು ಕಡಲೆಬೇಳೆ ಬದಲು ಕಡಲೆ ಪಪ್ಪು ಬೇಕಾದ್ರೆ ಹಾಕೋಬೋದು. ಕಡಲೆ ಪಪ್ಪು ಸಹ ಹಾಕೋತಾ ಇದ್ದೀನಿ. ಕಡಲೆಬೇಳೆನೂ ಕಟಮ್ ಅಂತ ಸೌಂಡ್ ಬರೋ ಥರ ಚೆನ್ನಾಗಿರ್ತೈತೆ. ಕಡಲೆಬೇಳೆಲಿ ಇನ್ನೊಂದು ಸ್ನ್ಯಾಕ್ಸ್ ಮಾಡ್ತೀನಿ ನಾನು. ಅದನ್ನು ನೆನೆಸ್ಬಿಟ್ಟಿತ್ತಲ್ಲ, ಎಣ್ಣೆಲಿ ಫ್ರೈ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು ಸೂಪರಾಗಿರುತ್ತೈತೆ. ಅದನ್ನು ಒಂದಿನ ಮಾಡಬೇಕು. ನೆಕ್ಸ್ಟ್ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಕಲರ್ ಚೇಂಜ್ ಆಗಿ ಮೇಲೆ ಸಿಪ್ಪೆ ಎಲ್ಲ ಓಪನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಕರಮ್ ಅನ್ನೋ ಥರ ಸೌಂಡ್ ಬರಬೇಕು ತಿಂದರೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಪೇಷನ್ಸಿಂದ ನೋಡಿಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಉರ್ಗಡ್ಲೆನೂ ಒಂದು ಸ್ವಲ್ಪ ಇತ್ತು ಮನೇಲಿ, ಆಗಲೇ ನೋಡ್ಕೊಂಡಿಲ್ಲ. ಆಮೇಲೆ ಅಡುಗೆ ಮಧ್ಯ ನೋಡಿದೆ ಇತ್ತು, ಅದನ್ನು ಹಾಕೋಬಿಡೋಣ ಅಂತ. ಉರ್ಗಡ್ಲೆನೇ ಟೇಸ್ಟ್ ಆಗಿರೋದು ಈ ಅವಲಕ್ಕಿ ಜೊತೆ ತಿನ್ಬೇಕಾದ್ರೆ. ಅದಕ್ಕೆ ಅದನ್ನು ತಗೊಂಡು ಫ್ರೈ ಮಾಡಿ ಸೈಡ್ಗೆ ಎತ್ಕೊಂಡೆ. ಆಮೇಲೆ ಈ ಥರ ಮಿಕ್ಸ್ಚರು ಚೋಚಗಳಿಗೆ ಬೆಳ್ಳುಳ್ಳಿ ಫ್ಲೇವರ್ ಇದ್ದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ, ಶಿವಾಗೂ ಇಷ್ಟ ಆಗ್ತೈತೆ. ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಫ್ರೈ ಮಾಡಿ ಅದಕ್ಕೆ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈ ಐಟಮ್ಸ್ ಎಲ್ಲ ಜಾಸ್ತಿನೂ ಮಾಡಿ ಸ್ಟಾಕಾಗಿ ಇಟ್ಕೋಬೋದು. ಕಡಿಮೆ ಅಂದರೆ ಒಂದು 20 ದಿನ 30 ದಿನ ಅಷ್ಟು ಇಟ್ಕೋಬೋದು. ಆಮೇಲೆ ಕರಿಬೇವನೂ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಫ್ಲೇವರು ಚೆನ್ನಾಗಿ ಕೊಡ್ತೈತೆ ಅಂದ್ಬಿಟ್ಟು ಕರಿಬೇವು ಒಂದು ಸ್ವಲ್ಪ ಜಾಸ್ತಿನೇ ಎತ್ಕೊಂಡೆ. ಅದು ಮಿಕ್ಸ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರ್ತೈತೆ ಜೊತೆಗೆ ಅಂದ್ಬಿಟ್ಟು ಕರ್ದಿರೋನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಸ್ವಲ್ಪ ಹಾಕ್ಕೋಬೇಕು. ಎಲ್ಲನೂ ಸಪ್ಪೆನೇ ಇರುತ್ತಲ್ಲ, ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಬಿಸಿ ಇದ್ದಾಗಲೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬಿಟ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತೆ, ತಿನ್ನೋಕ್ಕೂ ಚೆನ್ನಾಗಿರ್ತೈತೆ. ಇವೇನು ಹುರ್ಕೊಂಡಿದ್ದೀವಿ ಇವೆಲ್ಲ ತಣ್ಣಗಾಗಕ್ಕೆ ಮುಂಚೆನೇ ಈ ಥರ ಉಪ್ಪು ಖಾರ ಎಲ್ಲ ಹಾಕ್ಕೋಬೇಕು. ಅದಕ್ಕೆ ಬೇಗ ಕರ್ದಿ ಐಟಮ್ಸ್ ಎಲ್ಲ ಸೈಡ್ಗೆ ಎತ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಬಿಟ್ರೆ ಒಂದು ಡಬ್ಬಿಲ್ ತುಂಬಿಟ್ಕೊಂಡ್ರೆ ಕರಮ್ ಅಂತ ಇರುತ್ತೆ. ಗುಂಡಪ್ಪ, ಪಾಂಡ ಆಗ್ಬಿಟ್ಟಿದೆಯಲ್ಲ ಪಿ, ಚಳಿ ಆಗ್ತಿದಾ? ತಿನ್ಬಿಟ್ಟು ಮಲ್ಕೊಬಿಡು. ಚ ಅದು ಮುದ್ದೆ ಸಾರ ಮಾಡ್ಬಿಟ್ಟು ಬೆಡ್ಶೀಟ್ ಪ್ಯಾಕ್ ಮಾಡ್ಬಿಟ್ಟು ಒಳಗಡೆಯಿಂದ ಕೊಡ್ತೀನಿ ಸಂದಿಲ್ಲಿ, ತಿನ್ಕೋ ಒಳಗಡೆನೆ. ಬಿಲ್ಡಪ್ ರಾಜಾ. ಓಕೆ ಫ್ರೆಂಡ್ಸ್, ನಾನೀಗ ಬಟ್ಟೆ ವಾಶ್ ಮಾಡ್ಬಿಡ್ತೀನಿ ಬೇಗ. ಬಟ್ಟೆ ಎಲ್ಲ ಒಗ್ದಿದ್ದಾಯ್ತು ಫ್ರೆಂಡ್ಸ್. ಬಟ್ಟೆ ಎಲ್ಲ ಒಗ್ದು ಮನೆ ಬಾಗಿಲು ಗುಡಿಸಿ ಫ್ರೆಶ್ ಆದೆ. ಕರೆಕ್ಟಾಗಿ 6 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಆದರೂ ಇನ್ನೂ ಶಿವ ಮಲಗೈತೆ. ಸಂಜೆ ಹೊತ್ತು ಯಾವಾಗಲೂ ಶಿವ ಹಿಂಗೆ ಮಲಗಲ್ಲ ಫ್ರೆಂಡ್ಸ್. ಸಮಥಿಂಗ್ ರಾಂಗ್ ಅನ್ನಿಸ್ತಿದೆ. ನಾವು ಇದನ್ನು ಏನು ಅಂತ ಕಂಡುಹಿಡಿಯಲೇಬೇಕೀಗ. ಪಾ ಕುಮಾರ್, ಡಿ.ಕೆ. ಶಿವಕುಮಾರ್, ಯಾಕಪ್ಪ ಮಲ್ಕೊಂಡಿದ್ಯಾ? ಮೈಕೈ ನೋವಾ? ಮೈಕೈ ನೋವು ಅಂತ ಇದೆಯಾ ಅಂದರೆ ಜ್ವರ ಬಂದೈತೆ ಅಂತಾನೆ ಲೆಕ್ಕ. ಎಲ್ಲ ಸ್ವಲ್ಪ ನೋಡೋಣ. ಇಲ್ಲ, ಬೆಚ್ಚಗೈತೆ ಅಷ್ಟೇ. ಮಲ್ಕೋತೀಯಾ? 1 hour later. ಪಾ, ಜ್ವರ ಬಂದೈತೆ, ಬಾ ಆಸ್ಪತ್ರೆಗೆ ಹೋಗೋಣ. ದೇವಸ್ಥಾನ ಅಂತ ಇದ್ದೀನಿ, ಎದ್ದೋಳು. ಬೆಳಗ್ಗೆ ತನಕ ಆಗಲ್ಲ, ಜಾಸ್ತಿ ಸುಡ್ತೈತೆ. ಆಗ್ಲೇ ತಣ್ಣಗೈತೆ, ಇವಾಗ ಎಷ್ಟು ಬಿಸಿ ಐತೆ ಗೊತ್ತಾ? ಮಾತ್ರೆ ಇಸ್ಕೊಬರ್ಲಾ? ಸರಿ ಇರು.
ಮತ್ತೆ ಹೆಂಗ್ ಬರ್ತಿದೆ ಮಾತ್ರ ಹತ್ರಕ್ಕೆ? ನನ್ನ ಚಳಿ ಹೋದ್ರೆ ನೋಡು ಜಾಸ್ತಿ ಸುಡ್ತೈತಪ್ಪಿ, ಜ್ವರ ಜಾಸ್ತಿ ಆಗ್ಬಿಡ್ತೈತೆ. ಎದೋಳು, ಒಂದೇ ಒಂದು ಇಂಜೆಕ್ಷನ್ ಹಾಕ್ಸ್ಕೊಬರೋಣ. ಎದೋಳಪ್ಪ. ನೋಡಿ ಚಳಿ. ನಾನು ಮಾತ್ರ ತಗೋಬರಲ್ಲ ಹೋಗ್ಲಿ ನಾನು? ಗೊತ್ತಾ? ನಡ್ಕೊಂಡು ಹೋಗ್ಬಿಡ್ತೀನಿ, ಇಲ್ಲಾಂದ್ರೆ ಜಾಸ್ತಿ ಆಗ್ಬಿಡ್ತೈತೆ. ಆಯ್ತಾ, ಸರಿ ಇರು, ಬರ್ತೀನಿ. ಮೈಕೈ ನೋವು ಮತ್ತೆ ಜ್ವರ. ಜ್ವರ ಮತ್ತೆ ಮೈಕೈ ನೋದಾ? ಡಾಕ್ಟರ್ ಹತ್ರ ಬರ್ಸ್ಕೊಂಡು ತಗೋಬರ್ಲಾ, ಮೆಡಿಕಲ್ ಶಾಪಲ್ಲೇ ತಗೋಬರ್ಲಾ? ಯಾರಪ್ಪ? ತರಕಾರಿ ಪಕ್ಕ ಅಂದ್ರೆ ತರಕಾರಿ ಪಕ್ಕ ಯಾವನಲ್ಲ ಮೆಡಿಕಲ್. ಅದೇ ನಾವು ಡಾಕ್ಟ್ರು ಮೆಡಿಸಿನ್ ತಗೋತೀವಿ, ಅಲ್ಲೇ ಹೋಗ್ತೀನಿ. ಅದು ಬೇಡ, ಅಲ್ಲಿ ಹತ್ರ ಆಗ್ತೈತಲ್ಲ ಅದಕ್ಕೆ. ಸರಿ. ಈಗ ಟೈಮ್ 7:15 ಆಯ್ತು ಫ್ರೆಂಡ್ಸ್. ನಾನು ಎದ್ದೇಳ್ತೈತೆ, ಆಮೇಲೆ ಅಡುಗೆ ಮಾಡೋಣ, ಮಾತಾಡ್ಕೊಂಡು ವಿಡಿಯೋ ಮಾಡಿದೆ, ಡಿಸ್ಟರ್ಬ್ ಆಗ್ತೈತೆ ಮಲಗಿರೋದು ಅಂತ ಅನ್ಕೊಂಡ್ರೆ. ಈಗ ಮುಟ್ಟೋದ್ರೆ ಜ್ವರನೇ ಬಂದ್ಬಿಟ್ಟೈತೆ. ಅದಕ್ಕೆ ನಾನು ಹೋಗಿ ಶಾಪ್ಗೆ ಮಾತ್ರ ತಗೋಬರ್ತೀನಿ. ಬೀಗ ಇಲ್ಲ ತಪ್ಪ ಗೇಟ್ದು. ಹುಷಾರು, ಬಾಗ್ಲಾಕೋ, ಚಿಲ್ಕಾಕೊಂಡು ಮಲ್ಕೊಪ್ಪ. ಬರ್ತೀನಿ ನಾನು ಹೋಗ್ಬಿಟ್ಟು. ಲೈಟು ಆನ್ ಮಾಡಲಿಲ್ಲ ಫ್ರೆಂಡ್ಸ್. ನಾನು 6 ಗಂಟೆಯಿಂದ ಒಳಗಡೆನೇ ಇದ್ಬಿಟ್ಟೆ. ಟಾಮ್ ಬೇರೆ ಇಲ್ಲ. ಒಂದು ಸ್ವಲ್ಪ ದೂರ ಅಷ್ಟೇ, ಹೋಗಿ ತಗೊಬಂದ್ಬಿಡ್ತೀನಿ ಫ್ರೆಂಡ್ಸ್. ನನಗೆ ಶಿವ ಮಲಗಿದ್ರೆ ಈ ಥರ ಡೇ ಟೈಮೇ ಒಂದು 5 ಗಂಟೆ ಕೆಲಸದಿಂದ ಬಂದ ತಕ್ಷಣ ಮಲಗಿದ್ರೇ ನನಗೆ ಪಕ್ಕ ಗೊತ್ತಾಗ್ಬಿಡ್ತೈತೆ ಜ್ವರ ಬಂದೇ ಬರ್ತೈತೆ ಅಂತ. ಹಂಗೆ ಬಂದೈತೆ. ಏನಿಲ್ಲ, ಮಾತ್ರ ತಂದು ಕೊಟ್ಬಿಟ್ಟೆ ಸರಿ ಹೋಗ್ತೈತೆ. ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಪಕ್ಕ ಸೆಟ್ ಆಗ್ತಿತ್ತು. ಕರೆದ್ರೂ ಬರ್ತಾಯಿಲ್ಲ, ಚಳಿ ಜಾಸ್ತಿ ಅಂತೈತೆ. ಅದಕ್ಕೆ ನಾನು ಮಾತ್ರ ತಂದು ಕೊಡ್ತೀನಿ. ಬೈ ಚಾನ್ಸ್ ಬೆಳಗ್ಗೆಗೂ ಹಂಗೆ ಇತ್ತು ಅಂದರೆ ಆಸ್ಪತ್ರೆ ಕರ್ಕೋಗಿ ಇಂಜೆಕ್ಷನ್ ಹಾಕ್ಸ್ಬಿಟ್ರೆ ಸರಿ ಹೋಗ್ತೈತೆ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಬರೋಣ. ಟಾಮ ನೋಡಿದ್ರೆ ಇಲ್ಲವನೇ. ಟಾಮ ಬರಲ್ಲ, ನಾವು ಅಂಗಡಿಗೆ ಹೋಗ್ಬಿಟ್ಟು ಬರೋಣ. ಬಾ, ಮಾತ್ರೆ ತೊಗೊಂಡು ಬರೋಣ. ಬರಲ್ಲ, ಶಿವಾಗ ಜ್ವರ ಬಂದೈತೆ. ಟಾಮ್ ಬತ್ತಿ ಅಲ್ಲಿ ತನಕ ಬತ್ತವನೆ, ಬಟ್ ಅವ್ನು ರೋಡ್ ಗಂಟ ಬರ್ತಾನೆ ಅಷ್ಟೇ ಫ್ರೆಂಡ್ಸ್. ಅದಕ್ಕೆ ಮೇಲೆ ಬರೋಲ್ಲ. ಗಾಡಿಗಳು ಓಡಾಡ್ತವೆ, ಅವನು ಸಹ ಅಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಅವನೇನಾದರೂ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಗಾಡಿಗೆ ಸಿಕ್ಬಿಡ್ತಾನೆ. ಹೋಗ ಮನೆ ಹತ್ರ, ಶಿವ ಒಂದೈತೆ ಹೋಗು. ಮೆಡಿಕಲ್ ಶಾಪೇ ಹತ್ರದಲ್ಲಿಲ್ಲ. ಜ್ವರ ಮತ್ತು ಮೈಕೈ ನೋವು ಮಾತ್ರ ಬೇಕು. ಎರಡು ಟೈಮ್ಗೆ ಆಗೋಷ್ಟು ಕೊಡಿ. 28. ಸರಿ, ಚೇಂಜ್ ತಗೋಬರ್ತೀನಿ. ಚೇಂಜ್ ಇಲ್ಲ ಫ್ರೆಂಡ್ಸ್. ಮತ್ತೆ ಮನೆಗೆ ಹೋಗ್ಬಿಟ್ಟು ವಾಪಸ್ ಬರಬೇಕು. ವಿಧಿಯೇ. ಫೋನ್ಪೇ ಬೇರೆ ಶಿವ ಫೋನಲ್ಲಿ ಐತೆ, ಅದಾದರೂ ಎತ್ಕೊಂಡು ಬರಬೇಕಾಗಿತ್ತು. ಚೇಂಜ್ ಗೊತ್ತಿಲ್ಲಪ್ಪಿ ನನಗೆ, ಹೋಗ್ಬಿಟ್ಟೆ. ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ನನಗೆ. ಮೆಡಿಕಲ್ ಶಾಪಲ್ಲಿ ಚೇಂಜ್ ಕೊಡಲ್ಲ. ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ಬಿಡ್ಬ ಡಾಕ್ಟರ್ ಅವರೇ. ಅಲ್ಲಿ ಬೆಳಗ್ಗೆ ಅಷ್ಟೇ ಸ್ಟಡಿ ಆಗ್ಬೇಕಂದ್ರೆ ಇಂಜೆಕ್ಷನ್ಗೆ ಬಾ, ಎತ್ಕೊಂಡು ಹೋಗ್ತೀನಿ. ಬಾ, ಗಾಡಿಯಿಂದ ಕುತ್ಕೊ ತಳ್ಕೊಂಡು ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನಟರಾಜ ಸರ್ವಿಸ್ ಸ್ಟಾರ್ಟ್. ಚೇಂಜ್ ಎತ್ಕೊಂಡಿದ್ದೀನಿ ಬಿಡಪ್ಪ. 100 ಬಿಡು. 68 ಹೇಳ್ತು. ಹ್ಞೂ, ಸ್ಟ್ರಾಂಗ್ ಆಗಿರೋ ಮಾತ್ರ ತಗೊಂಡಿದ್ದೀನಿ. ಎರಡೆರಡೇ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಪ್ಪ ಇದು, ಮೆಡಿಕಲ್ ಸ್ಟೋರು. ಬಾರಟ, ಮತ್ತೆ ನಟರಾಜ ಸರ್ವಿಸ್ ಸ್ಟಾರ್ಟ್ ಮಾಡೋಣ. ಬಾಲೆ ತನಕ ಇವನಾದರೂ ಸಪೋರ್ಟ್ಗೆ ಅವನಲ್ಲ ಫ್ರೆಂಡ್ಸ್. ನೋಡಿ, ರೋಡ್ ತನಕ ಬರ್ತಾನೆ, ಅಲ್ಲಿ ಸ್ಟಾಪ್ ಆಗ್ತಾನೆ, ಮತ್ತೆ ಅಲ್ಲಿಂದ ಕರ್ಕೊಬರ್ತಾನೆ ನನ್ನ. ಆಪತ್ತು ಬಂದವ ಅಂದರೆ ನೀನೇ ಟಾಮ್. ಬರೋ ಟಾಮ್ ಬಂಗಾರ. ಒಬ್ಬ ಈ ಅಮ್ಮ ನನಗೆ ಬಾಡೋಳು ಬಂಗಾರ ಅಲ್ಲ, ಸಿಕ್ಕಾಪಟ್ಟೆ. ಬರಪ್ಪ, ಬಾ. ಹೆಣ್ಮಕ್ಳ ಕೈ ಗಾಡಿ ಸಿಕ್ಕಿದ್ರೆ ಕಣ್ಣೇ ನಿಲ್ಲಲ್ಲ ಫ್ರೆಂಡ್ಸ್. ಹುಷಾರಿಲ್ದೆ ಹಂಗೆ ಚಿಲ್ಕ ಹಾಕೋಬಾರ್ದು. ಎಚ್ಚರ ಇಲ್ದಿರ ಮಲಗ್ಬಿಟ್ರೆ ಏನು ಮಾಡೋದು ಅವಾಗ? ಟೀ ಮಾಡ್ಕೊಳ್ಳಮ್ಮ, ಬಿಸಿ ಬಿಸಿ. ಹಾಂ, ಅಲ್ಲಿ ತಗೊಬಂದೆ.
ಟೀ ಬಿಸ್ಕೆಟ್ ತಿನ್ಬಿಟ್ಟು ಮಾತ್ರ ತಿನ್ಬಿಟ್ಟು ಮಲ್ಕೋ, ಬೇಗ ಬೇಗ ಮುದ್ದೆ ಮಾಡ್ಬಿಡ್ತೀನಿ, ಆಮೇಲೆ ಮುದ್ದೆ ತಿನ್ನೋ. ಬಿಸ್ಕೆಟ್ ಬೇಡ. ಹಾಂ ಸರಿ. ಹಾಲು ಟೀ ಪುಡಿ ತಂದೆ ಫ್ರೆಂಡ್ಸ್, ಬೇಗ ಬೇಗ ಈಗ ಟೀ ಮಾಡ್ಕೊಟ್ಬಿಡ್ತೀನಿ. ನಡುತ್ತೈತೆ ಪಾಪ. ಬೆಡ್ಶೀಟ್ ಇನ್ನೊಂದು ಹಾಕ್ಲಪ್ಪ. ಅದು ಲೈಟ್ ಆಗಿದ್ದಾಗಲೇ ಆಸ್ಪತ್ರೆಗೆ ಹೋಗ್ಬಿಡ್ಬೇಕು. ಟೀ ಮಾಡ್ಕೊ ಬರ್ತೀನಿ ಇರು. ಕುಡಿಯಪ್ಪಿ, ಮೈ ಬಿಸಿ ಆಗ್ತಿದೆ. ಅದಕ್ಕೆ ಯಾವಾಗ ಡೈಲಾಗ್ ಹೊಡಿತೀಯಾ? ನನ್ಗೆ ಹುಷಾರಿಲ್ಲ ಅಂದ್ರೆ ಸಾಕು. ನಾನು ನೋಡ್ದೆ ಹೆಂಗಿದ್ದೀನಿ ಅಂದೆ. ಯಾವಾಗ ಅಪ್ರೂಪ ಆಗಿರ್ತದೆ ಅದು ಫ್ರೆಂಡ್ಸ್, ಶಿವ ನಾನ್ ಮಾಡ್ತಿದ್ದಲ್ಲ ಇಷ್ಟ ದಿನ ಗಿಡಕೋ ಕೆಲಸ, ಆ ಕೆಲಸ ಮಾಡ್ತೈತಿ ಇತ್ತೀಚೆಗೆ. ಗಾಡಿ ತೆನೆ ಪಾನೆ ಅವಲ್ಲಿ ಊರ್ಗ ಹೊರಟ್ ಬಂದ್ರೆ ಹುಷಾರ್ ತಪ್ತಾ. ತೆನೆ ಹೊಡೆದ್ಮೇಲೆ 2-3 ದಿನ ಕಾಂತ ಪೂರ ತೆನೆ ಕಾಲಕ್ಕೆ ಏನ್ ಕೆಲಸ ಮಾಡ್ಬೇಕು? ಗಾಡಿ ಗೇರ್ ಗಾಡಿ ಇನ್ಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ಬೇಡ. ಗಾಡಿ ಓಡಿಸ್ಕೊಂಡು ಹೋದ್ರೆ ಜ್ವರ ಬರ್ತೈದಂತೆ. ಬಿಡಪ್ ರಾಜಾ, ಬಿಸ್ಕೆಟ್ ತಿನ್ನಪ್ಪಿ ಪ್ಲೀಸ್. ಡಾಕ್ಟರ್ ಬರ್ಕೊಂಡೆ. ಡಾಕ್ಟ್ರೇ ಇದ್ದಿದ್ದು, ಮೆಡಿಕಲ್ ಶಾಪಲ್ಲೂ ಡಾಕ್ಟ್ರೇ ಇದ್ರು. ಕೆಲಸ ಬಿಟ್ಟು ಹೊಡೋಗ್ಬಿಟ್ರು ಅನ್ಸ್ತೈತೆ. ಡಾಕ್ಟರ್ ಹತ್ರ ಯಾರು ಬಾಳ್ದಿಲ್ಲ, ಯಾಕೆ ಗೊತ್ತಿಲ್ಲ. ಡಾಕ್ಟ್ರೇ ಇದ್ರು ಮೆಡಿಕಲ್ ಶಾಪಲ್ಲೂ. ನಮ್ಮನ್ನ ನಂಬಿ ಕೊಟ್ಟಿಲ್ಲ ಡಾಕ್ಟ್ರು, ಆಮೇಲೆ ಕೊಡಿರ ಹೋಗ್ರಿ ಅಂದಿಲ್ಲ. ಹಿಂಗೇನಾ ರೋಗಿಗಳಿಗೆ ಅವರು ರಿಯಾಕ್ಟ್ ಮಾಡೋದು? ಯಾರನ್ನು ನಂಬಲ್ಲ. ಚೇಂಜ್ ಇಲ್ಲ ಅಂದ್ಬಿಟ್ಟು ನನಗೆ ಚಾಕ್ಲೇಟ್ ಕೊಟ್ರವಯ್ಯ. ನಾನು ಹಂಗೆ ನಮ್ಗೆ ಅದು ಇದು ಚಾಕ್ಲೇಟ್ ಬೇಡ ದುಡ್ಡು ಕೊಡ್ರಿ ಅಂದಿದ್ರೆ ಹೆಂಗಿರ್ತಾಯ್ತು? ಅವರು ಸುಮ್ಮನೆ ಬಂದೆ ಫ್ರೆಂಡ್ಸ್, ನಾನು ಇಸ್ಕೊಂಡು. ನಾನು ಬೇರೆಯವ್ರ ಹತ್ರ ಜಗಳಕ್ಕೆ ಹೋಗಲ್ಲ ಅಂದ್ಬಿಟ್ಟು. ಹಾಲ್ ತಗೊಬರಕ್ ಹೋದ್ ನಾ ಫ್ರೆಂಡ್ಸ್. ಶಿವ ಯಾವಾಗ್ಲೂ ಹೋಗ್ತೈತೆ ಇಲ್ಲ ಅಂಗಡಿಗೆ ಹಾಲ್ ತರಕ್ಕೆ. ಅಮ್ಮನೇ ಶಾಕು. ಇದೇ ಮೊದಲನೇ ಸಲ ಅಲ್ವಾ ನೀವು ಬಂದಿರೋದು ಅಂಗಡಿಗೆ? ನಿಮ್ಮ ಮನೆಯವ್ರು ಎಲ್ಲಿ ಬಂದಿಲ್ಲ. ಆಮೇಲೆ ಅವ್ರಿಗೆ ಹುಷಾರಿಲ್ಲ ಅಂದೆ. ಆಮೇಲೆ ನನ್ನ ಜೀವನ ಅಲ್ಲೇ ಜಿಗುಪ್ಸೆ ಆಗೋಯ್ತು. ಇಲ್ಲಿರೋ ಅಂಗಡಿಗೆ 7 ವರ್ಷದಿಂದ ನೋಡ್ಲಿಲ್ವಲ್ಲ ನಾನು ಅಂತ. ಇದೇ ಮೊದಲನೇ ಸಲ ಹೋಗಿತ್ತು ಫ್ರೆಂಡ್ಸ್ ನಾನು. ಸಂಜೆ ಒಂದ್ ಸ್ವಲ್ಪ ಲೈಟ್ ಆಗಿತ್ತು, ಅವಾಗ ನೀನು ಆಸ್ಪತ್ರೆಗೆ ಬಂದ್ಬಿಡ್ಬೇಕಿತ್ತಪ್ಪಿ. ಕುಡಿಯಪ್ಪಿ. ಬೆಳಗ್ಗೆ ಇಡ್ಲಿ ತಂದ್ಕೊಡು. ಅಪ್ಪಿ ನೀನು ಇಡ್ಲಿಗೆ ಬಯಸ್ಕೊಂಡೋಗಿ ಮಲಗಿದೀಯಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬೆಳಗ್ಗೆ ಇಡ್ಲಿ ಹೋಗಿ ತಗೊಬರ್ಬೇಕಂತೆ. ಬಿಡಕ್ ರಾಜಾ, ಮೈ ಕೈ ನೋವು ಅಷ್ಟೇ. ನೀನ್ ಯೋಚನೆ ಮಾಡ್ಬೇಡ. ಬೆಳಗ್ಗೆ ಅಷ್ಟರಲ್ಲಿ ನೀನು ಸ್ಟಡಿ ಮಾಡುವ ಜವಾಬ್ದಾರಿ ನಂದು. ಯಾಕಂದ್ರೆ ಇಟ್ಕೊಳ್ಳೋದು ಇನ್ನ ಮಾಡತ್ತಪ್ಪ. ಕೊರೆಗಲ್ವಲ್ಲ ಅಲ್ವಾ ಫ್ರೆಂಡ್ಸ್? ಸ್ವಲ್ಪ ನಂಗೆ ಯಾವ ಕೊರೆದ್ರೆ ಏನೋ ಆಗ್ತಾರಲ್ಲ. ಕೊರೆಯಲ್ಲ ಅದಕ್ಕೆ ಅಂತ. ಹೌದು ಕೊರೆಗಲ್ಲ ಅಲ್ವಾ ಫ್ರೆಂಡ್ಸ್ ಅಂದ್ರೆ ಕೊರೆಗ್ ನನ್ಗೇನು ಆಗಲ್ಲ ಅಂತೆ. ಯಾಕೆ ಹಿಂಗ್ ಬಿಡಕ್ ತಗೋತೀಯಪ್ಪಿ? ಒಂದ್ ಗಳಿಗೆ ಬಂದೀಗ ಇಂಜೆಕ್ಷನ್ ಹಾಕ್ಸ್ಕೊಬಿಟ್ಟಿದ್ರೆ ಮಧ್ಯರಾತ್ರಿ ಎಷ್ಟೋ ಸ್ಟಡಿ ಆಗಿರೋ. ಹೋಗು ಕಣ ನೆಲ್ಕೆ ಮಾಡಕ್ ಕಲ್ತ್ಕೊಡು. ಚಳಿ ಏನ್ ಮಾಡಕ್ ಆಗ್ತೈತಪ್ಪ? ಡಾಕ್ಟರ್ನ ಕರೆದ್ರೆ ಬರ್ತಾರಾ? ಬರೋರೇನೋ ಕರ್ದಿದ್ರೆ 500 ರೂಪಾಯಿ ಕೊಡ್ಬೇಕಾ? ಬೇಡ ಬಿಡು, ಅವೇನ್ ಸವಸನೆ ಬೇಡ ಹಂಗಾರೆ. ನನ್ಗೆ ಗಾಡಿ ಕಳ್ಸು ಅಂತ ಹೇಳ್ದೆ ನೋಡಿ ಫ್ರೆಂಡ್ಸ್. ಇವತ್ತು ಬಾಯಲ್ಲಿ ಬಂದಿತ್ತು, ಯಾರ ಕರ್ಕೊಂಡು ಹೋದ್ರೆ ಬರೋನಿ ಅಂತ. ಬೈಕ್ ಡ್ರೈವಿಂಗ್ ನಾನು ಕಲ್ಸಿದ್ರೆ ಇವಾಗ ಸರ್ ಅಂತ ಕರ್ಕೊಂಡು ಹೋಗ್ತಿದ್ದೆ, ಸರ್ ಅಂತ ಕರ್ಕೊ ಬರ್ತಿದ್ದೆ. ಇನ್ಮೇಲೆ ಕಲ್ತ್ಕೋತೀನಿ ಫ್ರೆಂಡ್ಸ್ ನಾನು. ಇವತ್ತು ಗೊತ್ತಾಯ್ತು ಬೈಕ್ ಎಷ್ಟು ಇಂಪಾರ್ಟೆಂಟ್ ಕಲಿಯೋದು ಹೆಣ್ಮಕ್ಳು ಅಂತ. ಅಷ್ಟು ದೂರ ನಡ್ಕೊಂಡು ನನ್ ಸಣ್ಣನೇ ನೋವು ಬಂದ್ಬಿಡ್ತು. ನಡ್ಕೊಂಡೋಗಿ 2 ಸ್ಟ್ರಿಪ್ ಅದು. ನನ್ಗೆ ಗೊತ್ತಿಲ್ಲ. ನನ್ಗೆ ಯಾವ್ದಾದ್ರು ಮೆಡಿಕಲ್ ಶಾಪ್ಗೆ ಎಲ್ಲ ನಾನೇ ಹೋಗಿ ದುಡ್ಡು ಕೊಟ್ಟು ತಗೊಬಂದ್ರೆ ನನ್ಗೆ ಒಂದು ಅಂದಾಜು ಇರ್ತಾಯಿತ್ತು ಫ್ರೆಂಡ್ಸ್, ಚೇಂಜ್ ಸಿಗಲ್ಲ ಅಂತಲ್ಲ. ಮೊದಲನೇ ಸಲ 500 ರೂಪಾಯಿ ಎತ್ಕೊಂಡು ಡಿಂಗ್ ಡಾಂಗ್ ಅಂತ ಹೋದ್ರೆ ಅವೇ ಚೇಂಜ್ ಎಲ್ಲ ಸಿಗಲ್ಲ 500 ರೂಪಾಯಿಗೆ. ಅದು ಸಿಂಪಲ್ ಆಗಿ ಹೇಳ್ಬಿಟ್ಟು ಅಲ್ಲಿಂದ ಕಳ್ಸವ್ರೆ. ಇನ್ಮೇಲಿಂದ ಡಾಕ್ಟರ್ ನನ್ಗೆ ಇಷ್ಟನೇ ಆಗಲ್ಲಪ್ಪಿ. ತರಕಾರಿ ಅಂಗಡಿಯವ್ರು ನನ್ಗೇನು ಪರಿಚಯ ಇಲ್ಲ. ತರಕಾರಿ ಅಂಗಡಿ ಅಯ್ಯಪ್ಪ ನಮ್ಮ ಮಾವನ ಚೇಂಜ್ ಕೊಡಕ್ಕೆ ಅವರು ಸಹ ಕೊಡಲ್ಲ. ಈಗೆಲ್ಲ ಫೋನ್ ಪೇ ಅಪ್ಪಿ. ಮಟನ್ ಸರ್ ಬೇಕಾ? ನಿನ್ ತ್ರಿಪ್ಪರ್ಲಾಗ ಹಾಕಿದ್ರು ನಾನಂತ ಮಟನ್ ಸರ್ ತರ ಮಗಳಲ್ಲ. ಮಟನ್ ಸರ್ ತರ್ಬೇಕಂತೆ ನಾನು ಹೋಟ್ಲಾಗ ಹೋಗಿ. ನಿನ್ ಗಂಡ್ ಮಗ ಹುಷಾರಿದ್ದಾಗ ಟಾಸ್ಕ್ ಕೊಡ್ಬೇಕು ಏನ್ ಮಾಡ್ತೀವಿ ಅಂತ. ಮುಂದಕ್ಕೆ ನೋಡ್ಕೋತೀಯ ಅಂತ ಫ್ರೆಂಡ್ಸ್ ಟೆಸ್ಟ್ ಮಾಡ್ತಾರದಂತೆ. ಮುಂದಕ್ಕೆ ನೋಡ್ಕೋತೀನೋ ಇಲ್ವಾ ಅಂತ ಹುಷಾರ್ ಏನ್ ಇಡ್ತೀನಿ. ಅಷ್ಟೇ ಹಂಗಾರೆ ಫ್ರೆಂಡ್ಸ್ ಎಂತ ಸೀರಿಯಸ್ ಸಿಚುವೇಶನ್. ಒಂದ್ ಟೈಮಲ್ಲಿ ಶಿವಾಗೆ ಹುಷಾರಿಲ್ದಿದ್ದ, ಆವಾಗಲೇ ಬಿಟ್ಬಿಟ್ಟು ಹೋಗಿದ್ದ.
ಏನು ಮಾಡಿ ವಯಸ್ಸಾದ ಬಿಸಾಕ್ ಕೊಡ್ತೀವಿ ಚೆನ್ನಾಗಿದೆ. ವಯಸ್ಸು ಅದಕ್ಕೆ ಇವಾಗಿಂದ ನಾನು ಚೆನ್ನಾಗಿ ನೋಡ್ಕೊ, ವಯಸ್ಸಾದ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನೋಡ್ತಾನೆ ಹಂಗೆ ನೋಡೋದಲ್ಲ, ಏನ್ ಬೇಕು, ಗೋಬಿ ಬೇಕಾ, ಪಾನಿಪುರಿ ಬೇಕಾ, ಮಟನ್ ಅಂತ ದಿನ ಕೇಳ್ತಾ ಇರು. ಕಾಯಿಲೆ ಬರವ ಈಗ ಮಾಡ್ಕೊತೀನೋ ಅದಾಗಲ್ತು. ಹೊರಗಡೆ ಹೋಗೋದು ರೋಗ ಬರ್ಸ್ಕೊಳ್ಳೋದು, ಹೊರಗಡೆ ಹೋಗಿ ತಿನ್ಸಿದ್ರೆ ರೋಗ ಬರೋದು. ಅಪ್ಪಿ ನಿಜ ಹೇಳ, ಜ್ವರ ಬಂದಿರುತ್ತೆ ಆಕ್ಟ್ ಮಾಡ್ತೀಯ. ಶಿವಣ್ಣಂಗೆ ಹುಷಾರಿಲ್ಲ, ಏನ್ ಹಿಂಗ್ ನಗ್ತಾವ್ರಲ್ಲ ಅಂತ ಅನ್ಕೋಬೇಡಿ ಫ್ರೆಂಡ್ಸ್. ಅದೇನಂದ್ರೆ ಅದ್ ನನ್ಗೆ ಯಾವಾಗ ಅರ್ಥ ಆಯ್ತಂದ್ರೆ, ಒಂದ್ ಟೈಮು ಶಿವಾಗ ಒಂದು ಸೀರಿಯಸ್ ಸಿಚುವೇಶನ್ ಬಂದಿತ್ತು. ಅಮ್ಮಮ್ಮನ ಒಂದು 6 ತಿಂಗಳು ಹಾಸ್ಪಿಟ್ಲಿಗೆ ಓಡಾಡಿದೀವಿ ನಾವು ಅದರಿಂದ ಆಚೆ ಬರಕ್ಕೆ. ಅಂತ ಟೈಮಲ್ಲಿ ನಾನು ಒಂದ್ ಕಡೆ ಹತ್ಕೊಂಡು ಕುತ್ಕೋತಾ ಇದ್ದೆ, ಭಯ, ಗೊತ್ತಿಲ್ಲ ನಂಗೆ ಹಾಸ್ಪಿಟ್ಲು ಅದು ಇದು ಎಲ್ಲ. ಇಬ್ರು ಅಳೋದೆ ಬೈಕೆ, ಯಾರು ಸಪೋರ್ಟ್ ಇಲ್ಲ. ಒಂದು ಆಸ್ಪತ್ರೆಗೆ ಒಂದು ಮೆಡಿಸಿನ್ ತರೋದು ಗೊತ್ತಿಲ್ಲ, ಏನಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ಬಿಟ್ಟಿದೀವಿ, ಅಲ್ಲೋಗಿ ಎಲ್ಲಿ ಊಟ ತರಬೇಕು, ಎಲ್ಲಿ ಮೆಡಿಸಿನ್ ತರಬೇಕು ಅನ್ನೋದು ಗೊತ್ತಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಆ ಸಿಚುವೇಶನ್ ಇದ್ದಾಗ ಹತ್ಕೊಂಡು ಕುತ್ಕೊಳ್ತಾ ಇದೆ. ಆಮೇಲೆ ಡಾಕ್ಟ್ರೇ ಅನಿಸ್ತಿದೆ, ಡಾಕ್ಟರ್ ನರ್ಸು ಹೇಳಿದ್ರು ನನಗೆ, ಪೇಷಂಟ್ ಪಕ್ಕದಲ್ಲಿರೋರು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು, ನೀವು ಹತ್ರ ಅವ್ರಿಗೆ ಇನ್ನೂ ಜಾಸ್ತಿ ಆಗ್ತೈತೆ, ಹುಷಾರ್ ತಪ್ಪೋದು ಜಾಸ್ತಿ ಅಂತ. ಆವಾಗ ನಾನು ಅಬ್ಸರ್ವ್ ಮಾಡ್ಕೊಂಡೆ, ಓ ಪೇಷಂಟ್ಗಳ ಜೊತೆ ಇದ್ದಾಗ ನಾವು ಸಪ್ಪಗೆ ಏನೋ ಆಡೋ ತರ ಎಲ್ಲ ಇರಬಾರ್ದು, ಖುಷಿಯಾಗಿರ್ಬೇಕು, ಅವ್ರಿಗೆ ಪಾಸಿಟಿವಿಟಿ ಕೊಡ್ಬೇಕಾದಷ್ಟು. ಆಮೇಲೆ ನಾನು ಪಾಸಿಟಿವ್ ಆಗಿರಕ್ ಸ್ಟಾರ್ಟ್ ಮಾಡಿದೆ, ಶಿವ ಬೇಗ ಹುಷಾರಾಗ್ಬಿಡ್ತು. ಊಟ ಊಟ ಎಷ್ಟು ನೋಡ್ದ? ಯಪ್ಪ ದೇವ್ರೆ, ಹುಷಾರಿಲ್ಲ ಫ್ರೆಂಡ್ಸ್. ಇವಾಗ ಹಾಸ್ಪಿಟ್ಲಲ್ಲಿ ಕೊರೋನಾ ಟೈಮ್ ಸ್ಟಾರ್ಟಿಂಗ್ ಅಲ್ಲಿ ಊಟ ಬೇರೆ ಸಿಕ್ತಲ್ಲ, ಅಲ್ಲಿ 1 ಕಿಲೋಮೀಟರ್ ಹೋಗಿ ಊಟ ತಗೋ ಬಂದ್ರೆ 2 ಪ್ಲೇಟ್ ತಿಂದಾಕ್ಬಿಡೋದು. ಹುಷಾರಿಲ್ದೆ ಊಟ ತಿನ್ಬಾರ್ದು. ಊಟ 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 ಒಂಥರ ಅದು ಒಂದು ಹುಷಾರ್ ತಪ್ಪಿತ್ತು, ಇನ್ನೊಂದು ಕೆಲವೊಂದು ಬೇರೆ ತೊಂದರೆಗಳು ಆಗಿತ್ತು. ಎಷ್ಟು ಕೊಟ್ಟರು ತಿಂತ ಇತ್ತು ಫ್ರೆಂಡ್ಸ್. ನನಗೆ ಯಪ್ಪ ಈ ಮನುಷ್ಯನ್ ಹೆಂಗಪ್ಪ ಸಾಕೋದು. ಪಕ್ಕದಲ್ಲಿರೋ ಪೇಷಂಟ್ಗಳು ಅವ್ರ ಫ್ಯಾಮಿಲಿಯವರು ಊಟ ತಂದ್ಕೊಡೋರು ಪಾಪ. ಅಂದ್ರೆ ನಮ್ಗೆ ಯಾರು ಊಟ ತಂದ್ಕೊಡೋರಿಲ್ಲ, ಹೋಟ್ಲಲ್ಲೇ ತಂದ್ಕೊಡ್ಬೇಕು. ಹೋಟ್ಲದು ರುಚಿ ಸಿಗ್ತಾ ಇಲ್ಲ. ಪಕ್ಕದಲ್ಲಿ ಯಾರು ಕೊಟ್ರು ಇಸ್ಕೊಂಡು ತಿನ್ಬಿಡ್ತಾ ಇತ್ತು. ನಾನು ಎಷ್ಟು ಹತ್ತಿದಿನ ಬಾತ್ರೂಮ್ ಅಲ್ಲಿ ಕುತ್ಕೊಂಡವಾಗ. ನಿಜ ಅದು ಕಷ್ಟದ ಪರಿಸ್ಥಿತಿ ಫ್ರೆಂಡ್ಸ್. ಊಟಕ್ಕೂ ಕಷ್ಟ ಪಟ್ಬಿಟ್ಟಿದೀವಿ. ಅವಾಗ ದುಡ್ಡಿತ್ತು ಅವಾಗ, ಆದ್ರೆ ಕೊರೋನಾ ಸ್ಟಾರ್ಟಿಂಗ್ ಟೈಮು ಹೋಟೆಲ್ಗಳೆಲ್ಲ ಕ್ಲೋಸು. ಯಪ್ಪ ನರ್ಕ ನೋಡ್ಕೊ ಬಂದ್ಬಿಟ್ವಿ ನಾವು ಅವಾಗ. ಆ ದಿನ ಮತ್ತೆ ನಮ್ಮ ಜೀವನದಲ್ಲಿ ಬರ್ಬಾರ್ದು ಅಂತ ಕೇಳ್ಕೊತೀನಿ ನನ್ನ ದೇವ್ರನ್ನ. ಇಂದಿರಾ ಕ್ಯಾಂಟೀನ್ ಇತ್ತು. ನಾನು ಇಂದಿರಾ ಕ್ಯಾಂಟೀನ್ ಅಲ್ಲ 5 ರೂಪಾಯಿ ಊಟ ತಿನ್ಬಿಟ್ಟು ಶಿವಾಗ ನನ್ನ ಪಾಲಿನ ಹೋಟ್ಲು ಊಟನ ತಂದು ಕೊಡ್ತಾ ಇದೆ. ಕಷ್ಟ ಆಯ್ತು. ಡೈಲಿ ಎಳ್ನೀರು ತಗೊಬರೋದು, 1 ಕಿಲೋಮೀಟರ್ ಹೋಗಿ ಓಡಾಡಿ 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 ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನು. ನಿಜ ಫ್ರೆಂಡ್ಸ್, ಹುಷಾರಿಲ್ದಿರೋರು ಒಂದ್ ಕಡೆ ಮಲಗಿರ್ತಾರೆ, ಅವ್ರದೇ ಬೆಸ್ಟ್ ಅನ್ಕೋಬಹುದು. ಅವ್ರ ಜೊತೆಲಿರೋ ಜೀವನ ನರ್ಕನೆ. ಓಡಾಡಿ 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 ಅರ್ಧ ಜೀವ ಆಗ್ಬಿಟ್ಟಿರ್ತೀವಿ, ನಾವೇ ಪೇಷಂಟ್ ಆಗ್ಬಿಟ್ಟಿರ್ತೀವಿ. ಈ ಸೊಪ್ಪು ಮಾಡೋಣ ಅಂತಿದ್ದೆ, ಇದು ಹೆವಿ ಹೀಟು, ಅದಕ್ಕೆ ಮಾತ್ರೆ ತಿನ್ಬಿಟ್ಟು ಈ ಸೊಪ್ಪು ತಿಂದ್ರೆ ಡೇಂಜರ್ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಸೈಡ್ ಎಫೆಕ್ಟ್ ಆಗ್ತಿದೆ ಮಾತ್ರೆ ತಿನ್ನೋ ಟೈಮಲ್ಲಿ. ಅದಕ್ಕೆ ಇದನ್ನ ಬೆಳಗ್ಗೆ ಮಾಡ್ತೀನಿ. ಗಾಡಿ ಮೇಲೆ ಟಾರ್ಪಲ್ಲು ಅಪ್ಪ, ನಿಂದು ಹುಷಾರ್ ಮಾಡ್ಕೊಳ್ಳೋದು ನೋಡಪ್ಪ. ಈ ಗಾಡಿ ಎಲ್ಲಾರ ಇರ್ಲಿ. ಇವಾಗ ಜಾಸ್ತಿ ಮಾತಾಡ್ದಂದ್ರೆ ಈಗ ಎಳ್ಕೊಬತ್ತೀನಿ, ಡಾಕ್ಟರ್ ಕರ್ಕೊಬತ್ತೀನಿ. ಹಸುಗಾಕೋ ಇಂಜೆಕ್ಷನ್ ಚುಚ್ತಾ ಇರೋದೆ ಒಂದ್ರ ಮೇಲೆ ಒಂದು. ಕಪ್ ಚುಪ್ ಅಂತ ಮಲಗ್ಬೇಕು ನನ್ನ ಹತ್ರ. ಗೋರಿಕಾಯಿ ಐತೆ ಫ್ರೆಂಡ್ಸ್. ಗೋರಿಕಾಯಿ ಅವರೇ ಬೆಳೆ ತಂದಿತ್ತಲ್ಲ ನಿನ್ನೆ, ಹಾಕ್ಬಿಟ್ಟು ಬರೀ ಇವೆರಡೇ ತರಕಾರಿ. ಅವರೇ ಬೆಳೆ ಸಾಧ್ಯ ಆದಷ್ಟು ಆಲೂಗಡ್ಡೆ ಇದ್ರೇನೆ ಚೆನ್ನಾಗಿರೋದು. ಬಟ್ ಆಲೂಗಡ್ಡೆ ಇಲ್ಲ, ಅದಕ್ಕೆ ಬರೀ ಗೋರಿಕಾಯಿ ಹಾಕ್ಬಿಟ್ಟು ಸಾರು ಮಾಡ್ತೀನಿ. ಸ್ವಲ್ಪ ಮಸಾಲೆ ತರ ಮಾಡ್ತೀನಪ್ಪ, ನಿಂಗೆ ಇಷ್ಟ ಆಗ್ತೈತೆ. ಬೆಳಗ್ಗೆಗೆ ಹುಳಿ ಸಾರು ಮಾಡ್ಕೊಡ್ತೀನಿ, ಇಲ್ಲ ಉಪ್ಪು ಸಾರು ಮಾಡ್ಕೊಡ್ತೀನಿ. ಬಾಯಿ ಕಹಿ ಆಗ್ತೈತಾ? ಇನ್ನು ಮಾತ್ರನೇ ತಿಂದಿಲ್ವಲ್ಲ, ಏನಾಗಲ್ಲ ಇರು, ನಾನು ಇದ್ದೀನಿ. ಕಹಿ ಆದ್ರೆ ಉಪ್ಪಿನಕಾಯಿ ಕೊಡ್ತೀನಿ. ಟಣ್ಣಂತ ಗೋರಿಕಾಯಿ ಅವರೆಕಾಳು ಸಾರು ಮಾಡ್ತೀನಿ, ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ, ಮಾತ್ರ ನುಂಗಿಸ್ತೀನಿ, ಮಲಗಿಸ್ತೀನಿ ಅಷ್ಟೇ. ಬೆಳಗ್ಗೆ ಎದ್ದೋಳಷ್ಟರಲ್ಲಿ ಹೊಸ ಶಿವಕುಮಾರಾಗಿ ಎದ್ದೊಳ್ಬೇಕು. ನನ್ನೇ ಕಂಡಿಡಿಬಾರ್ದು, ಯಾರೇನು ಅಂತ ಕೇಳ್ಬೇಕು. ಆ ರೇಂಜಿಗೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಅಷ್ಟರಲ್ಲಿ. ಅರ್ಧ ಮಾತ್ರೆಗಳು ಮೆಡಿಸನ್ ಇಂದ ಹುಷಾರಾದ್ರೆ ಈ ತರ ಹುಷಾರ್ ತಪ್ಪಾಗ, ಇನ್ನರ್ಧ ಮನೆಯಲ್ಲಿರೋ ಅಡುಗೆಯಿಂದಾನೇ ನಾವು ಹುಷಾರ್ ಮಾಡ್ಬೇಕು ಫ್ರೆಂಡ್ಸ್. ಮಕ್ಕಳನ್ನಾಗ್ಲಿ ಗಂಡಂದ್ರನ್ನಾಗ್ಲಿ, ಗಂಡಂದ್ರ ಅಂದ್ರೆ ತಪ್ಪಾಗ್ಬಿಡ್ತಿದೆ, ಗಂಡನಾಗ್ಲಿ ಅಷ್ಟೇ. ಬಿಸಿ ಬಿಸಿ ಮುದ್ದೆ ಮಾಡಿ ತಿನ್ನಿಸ್ತಾ ಇದ್ರೆ ಒಂದ್ ಮುದ್ದೆ ತಿನ್ನೋವರೆಗೂ ಮುದ್ದೆ ಕೋಲ್ ಎತ್ಕೊಂಡು ಕುತ್ಕೋಬೇಕು. ತಿನ್ನ ಅಂತ ತಿನ್ಸ್ಬಿಟ್ಟು ಮಾತ್ರ ನುಂಗ್ಸ್ಬಿಟ್ಟು ಮಲಗಿಸ್ಬಿಡ್ಬೇಕು, ಗುಬ್ರ ಹಾಕ್ಬಿಟ್ಟು ಮಿಕ್ಸ್ ಎಲ್ಲ ಚೆನ್ನಾಗಿ ಹಚ್ಬಿಟ್ಟು. ನಾನು ಇದೇ ಟಿಪ್ ಫಾಲೋ ಮಾಡೋದು. ಕೊರೆಗಾಲ ಫ್ರೆಂಡ್ಸ್, ಹುಷಾರಾಗಿರಿ ಮಕ್ಕಳು ದೊಡ್ಡವರು ಎಲ್ಲ. ಕಷ್ಟ. ಮಾಮೂಲಿ ಟೈಮಲ್ಲಿ ಹುಷಾರ್ ತಪ್ಪಿದ್ರೆ ಹುಷಾರಾಗ್ಬಿಡ್ಬೋದು. ವಾತಾವರಣ ಎಲ್ಲ ಅಡ್ಜಸ್ಟ್ ಆಗ್ತೈತಿ ನಮಗೆ. ಈ ಕೊರೆಗಾಲದಲ್ಲಿ ಹುಷಾರ್ ತಪ್ಪಿಟ್ರೆ ಅಂತೂ ಕಷ್ಟ. ವಾತಾವರಣನೂ ಕೋಲ್ಡು, ನಾವು ಹುಷಾರ್ ತಪ್ಪಿರ್ತೀವಿ. ಹುಷಾರಾಗೋದು ತುಂಬಾ ಕಷ್ಟ.
ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಎತ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರಲ್ಲೇ ನನ್ನ ಕೆಲಸ. ಮನೆ ಒರೆಸೋದು, ಗುಡಿಸೋದು, ಅದು ಇದು ತೊಳೆಯೋದು, ಬಳಿಯೋದು. ಹುಷಾರು ತಪ್ಪಲ್ಲ. ಗಂಡ್ಮಕ್ಳು ಸೂಕ್ಷ್ಮ ಜಾಸ್ತಿ ಅಪ್ಪ ಸ್ವಾಮಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಅಡುಗೆ ಆಗಬೇಕು, ಮಾತ್ರೆ ಕೊಡಬೇಕು ಅಂದ್ಬಿಟ್ಟು ಲಾಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳೋಷ್ಟು ಪೇಷನ್ಸ್ ಇರಲ್ಲ ಅಂದ್ಬಿಟ್ಟು ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇವೇನು ತೀರಾ ಒಗ್ಗರಣೆ ಮಾಡ್ಕೋಬೇಕು ಅಂತೇನಿಲ್ಲ, ಒಂದು ಅರ್ಧಂಬರ್ಧ ಒಗ್ಗರಣೆ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಗೋರಿಕಾಯಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಆಲೂಗಡ್ಡೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರ್ತೈತೆ. ಮತ್ತು ಅವರೆಬೇಳೆ ಸಾರಿಗೆ ಆದಷ್ಟು ಟೊಮೊಟೊ ಕಮ್ಮಿ ಹಾಕ್ಕೋಬೇಕು. ಹುಳಿಯಾಗಿ ಮಾಡ್ಕೊಂಡ್ರೆ ಅಷ್ಟು ರುಚಿ ಇರಲ್ಲ. ಆಮೇಲೆ ಅವರೆಬೇಳೆ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ತುಂಬ ವರ್ಷ ಆದಮೇಲೆ ಅವರೆಬೇಳೆ ತಿಂತಾ ಇರೋದು. ನನಗಂತೂ ಈ ಬೇಳೆ ಸಾಂಬಾರು ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರನೇ ಈ ಸಾಂಬಾರು ಮಾಡ್ತಿರೋದು. ಹುಷಾರಿಲ್ಲದೆ ಇರೋರ್ಗೂ ಈ ಥರ ಸಾಂಬಾರುಗಳು ಇಷ್ಟ ಆಗ್ತಿತ್ತು ಅಂದ್ಬಿಟ್ಟು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಧನಿಯಾ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಈ ಮಸಾಲೆಗಳು ಇಷ್ಟ ಆಗಲ್ಲ ನನಗೆ. ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಈ ಥರ ಮಸ್ತ್ ಬಿಟ್ಟು ಮಾಡಿಬಿಟ್ರೆ ಸೂಪರ್ ಇಷ್ಟ ಆಗ್ತೈತೆ. ಇದನ್ನೆಲ್ಲ ಹಾಕ್ಕೊಂಡು 2 ವಿಸಿಲ್ ಬರೆಸಿ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟೇ ಸಾಂಬಾರು ರೆಡಿ ಆಗ್ತೈತೆ. ಜೊತೆಗೆ ಆಗ್ಲೇ ಮುದ್ದೆನೂ ಮಾಡಿಕೊಂಡೆ. ಮುದ್ದೆ, ಗೋರಿಕಾಯಿ ಸಾರು ರೆಡಿ ಟು ಈಟ್. ಊಟ ಆದಮೇಲೆ ಮಾತ್ರೆಗಳಪ್ಪ. ಫಸ್ಟ್ ನುಂಗ್ಬೇಕಲ್ಲಪ್ಪ. ನುಂಗೋ, ನಿನ್ನ ಇಷ್ಟ. ಅದೇ ಊಟ ಮಾಡಾದ್ಮೇಲೆ ನಿನ್ನಿಷ್ಟ. ನೀರು ಬಿಸಿ ಐತೆ, ನೋಡ್ಕೊಂಡು ಕುಡಿ. ಎಷ್ಟು ಮಾತ್ರೆ ಆಯ್ತು ಅಂದದ್ದು? 2 ಮಾತ್ರೆ ಕೊಟ್ಟವ್ರೆ. ಸರಿ ಆಯ್ತಾ ಸಾಂಬಾರು? ಉಪ್ಪಿನಕಾಯಿ ಕೊಡ್ಲಾ? ಪೂರ್ತಿ ಖಾಲಿ ಆಗೋವರೆಗೂ ಎದ್ದೊಳ್ಬಾರ್ದು ಆ ಕಡೆ ಈ ಕಡೆ. ಜಾಸ್ತಿ ನೋಡಿದೀಗ ತಿನ್ಬೇಕು, ಮಾತ್ರೆ ನುಂಗೋರು ತಿನ್ಬೇಕಿಲ್ಲ ಅಂದ್ರೆ ಸುಸ್ತಾಗ್ತೈತೆ ಮಧ್ಯರಾತ್ರಿಲಿ. ಚೆನ್ನಾಯ್ತಾ ಸಾಂಬಾರು? ಮಾತ್ರೆ ಕೊಟ್ಟವ್ರೆ 2. ಡೈರಿ ಮಿಲ್ಕ್ ತಿನ್ನು, ನಿಂಗೆ ಮಧ್ಯರಾತ್ರಿ ತಿನ್ಬೇಕು ಅನಿಸ್ತಾರೆ. ಗಂಟ್ಲಲ್ಲಿ ಕಿಚಿ ಕಿಚಿ ಆಯ್ತಾ? ಚೇಂಜ್ ಇಲ್ಲ ಅಂದ್ಬಿಟ್ಟು ಅವರು ಟ್ಯಾಬ್ಲೆಟ್ ಕೊಟ್ಟರು. ಇಷ್ಟು ತಪ್ಪ ಐತೆ ಮಾತ್ರೆ. ಮುದ್ದೆಲ್ಲ ಹಾಕೊಂಡು ನುಂಗಪ್ಪಿ. 2 ಕೊಟ್ಟವ್ರೆ. ಮೈಕೈ ನೋವು, ಜ್ವರ. ಯಾಕ? ಮೈಕೈ ನೋವು ಜ್ವರ. ಆಹಾ ಅಂದ್ರೆ ಕಮ್ಮಿ ಆಗ್ತೈತಾ? ಹಂಗ್ ಸೌಂಡ್ ಮಾಡಬಾರ್ದು. ಒಂಟಿ ಮನೆಗಳಲ್ಲಿ ಭಯ ಆಗ್ತೈತೆ ಹೆಂಗಸರ್ಗೆ. ದಪ್ಪ ಮಾತ್ರ ಅದು ಇಷ್ಟಪ್ಪ. 2 ಒಂದ್ಸತಿ ಹೆಂಗ್ ತಪ್ಪೆ. ಮಂತ್ರ ಹಾಕೋದೆಲ್ಲ ಕಲ್ತೆ. ಯಪ್ಪ, ನಂಗೆ 1 ಮಾತ್ರೆ ನುಂಗಿದ್ರೇನೆ ಗಂಟಲು ಸಿಕ್ಕಾಕೋತಿ. 2 ಮಾತ್ರೆ ಇಷ್ಟಪ್ಪ. ಬಿಸಿ ನೀರು ಕುಡಿ. ಕೈ ತೊಳಿಬೇಕಾ? ಫೋಲ್ಡ್ ಅಲ್ಲೆಲ್ಲ ನೋಡಿ ಸೊರಗದೆ ಬೆಳೆ ಯೂಸ್ ಹಾಕ್ಸೋದಷ್ಟೇ. ನೀಚಳಿಲ್ಲ ಅವನು ಅಷ್ಟೇ. ನೀರು ಬೆಚ್ಚ ಮಾಡೋದು ಆಮೇಲೆ ಆಮೇಲೆ ಎಬ್ರಿಸು. ಆಮೇಲೆ ಕಾಯಿಸ್ಕೊಡ್ತೀನಿ ಇನ್ನೊಂದ್ಸತಿ ಬಿಸಿನೀರು ಅಷ್ಟೇ. ತಣ್ಣೀರು ಕುಡಿಬೇಡ. ಫುಲ್ ವಿಕ್ಸ್ ಹಚ್ಕೊಂಡೀಗ ಗುಬ್ರ ಹಾಕ್ಬೇಕು ಬೆಡ್ಶೀಟು. ತೊಡೆ ಮೇಲೆ ಮಲ್ಕೊಂಡ್ರೆ ಬೇಗ ವಾಸಿ ಆಗ್ತೈತಂತೆ. ಇದು ಎಂತ ಹುಷಾರಿಲ್ದಾರ ತಪ್ಪಿ. ಸರಿ ಅದಳು. ಅಲ್ಲ, ಯಾರ ಮನೇಲಾದ್ರೂ ಹುಷಾರಿಲ್ಲ ಅಂದ್ರೆ ಬೆಚ್ಚಗ್ ಮಲ್ಕೋತಾರ ಒಂದ್ ಕಡೆ. ತೊಡೆ ಮೇಲೆ ಮಲ್ಕೊಂಡ್ರೆ ಬೇಗ ವಾಸಿ ಆಗ್ತೈತಂತೆ. ಗುಬ್ರ ಹಾಕ್ಬೇಕು, ಸೆಕೆ ಬರ್ತೈತೆ, ಆವಾಗ ಹುಷಾರಾಗ್ತೀಯ. ವಿಕ್ಸ್ ಹಚ್ಚಲ ಇನ್ ಸ್ವಲ್ಪ. ಸರಿ ಮಲ್ಕೊ. ನನಗೆ ಊಟ ಬೇಡ ಅನ್ನಿಸ್ತೈತೆ ಫ್ರೆಂಡ್ಸ್. ಒಂಥರ ಸ್ವಲ್ಪ ಊಟ ಸೇರ್ತಾ ಇಲ್ಲ. ಸ್ಟಡಿ ಆಗೋವರೆಗೂ ನನಗೆ ಹಂಗೆ ಊಟ ಸೇರಲ್ಲ. ಶಿವ ಸ್ಟಡಿ ಆಗೋವರೆಗೂ. ಓಕೆ ಫ್ರೆಂಡ್ಸ್, ವಿಶ್ ಮಾಡೋದಿತ್ತು, ನಾಳೆ ವಿಶ್ ಮಾಡ್ತೀವಿ ಫ್ರೆಂಡ್ಸ್. ಶಿವ ಪರಿಸ್ಥಿತಿ ಹಿಂಗೈತೆ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್, ಗುಡ್ ನೈಟ್.